ಏನು ಶನಿವಾರ ನಡೀತಾ ಇರತಕ್ಕಂತ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ ಏನು ಮುಸ್ಲಿಂ ಬಾಂಧವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಅಲ್ಪ ಭಾಗವನ್ನ ಯಾರು ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ ಅಂತವರಿಗೆ ಸಹಾಯವನ್ನು ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬವನ್ನ ಮಾಡಲಿ ಅಂತ ಏನು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ. ಅವರ ಧರ್ಮದ ಸಂದೇಶದ ರೀತಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹಬ್ಬವನ್ನು ಮಾಡಬೇಕು. ಹಬ್ಬವನ್ನು ಮಾಡೋದ್ರಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ನೋವಾಗಬಾರ್ದು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ಅಂತ ಹೇಳಿದ್ರೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಮತ್ತೊಂದು ಹೆಸರು ಅನ್ನುವಂತ ಭಾವನೆ ನಮ್ಮ ಜಿಲ್ಲೆಯಲ್ಲಿ ಮೂಡಿದೆ. ಈಗ ಕೋಮು ಸೌಹಾರ್ದತೆಗೆ KR ಪೇಟೆ ತಾಲೂಕು ರಾಜ್ಯಕ್ಕೆ ಒಂದು ಮಾದರಿಯಾದಂತ ತಾಲೂಕು. ಆ ಒಂದು ಹೆಗ್ಗಳಿಕೆ ನಮ್ಮ ತಾಲೂಕಿಗೆ ನಿರಂತರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹಿಂದೂ ಬಾಂಧವರು ಹಬ್ಬ ಮಾಡಿದಾಗ ಮುಸ್ಲಿಂ ಬಾಂಧವರು ಅವರು ಮಾಡುವಂತ ಹಬ್ಬಕ್ಕೆ ಹೋಗಿ ಊಟ ಮಾಡ್ತಕ್ಕಂಥದ್ದು, ಮುಸ್ಲಿಂ ಬಾಂಧವರು ಮಾಡುವಂತ ಹಬ್ಬದಲ್ಲಿ ಹಿಂದೂಗಳಾದ ನಾವುಗೆಲ್ಲ ಭಾಗವಹಿಸ್ತಕ್ಕಂಥದ್ದು, ಏನು ಶನಿವಾರ ನಾವೆಲ್ಲರೂ ಕೂಡ ಆಚರಿಸ್ತಾ ಇರುವಂತ ಬಕ್ರೀದ್ ಹಬ್ಬವನ್ನ ಈಗಾಗಲೇ ಸುಮಾರಾಣಿ ಮೇಡಮ್ ಅವರು ಮತ್ತೆ ಚೆಲುವರಾಜು ಸರ್ ಅವರು ಹಾಗೆ ನಮ್ಮ ಆನಂದ್ ಗೌಡರು ತಿಳಿಸಿದ ರೀತಿ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರೋ ರೀತಿಯಲ್ಲಿ ಬಹಳ ಬದ್ಧತೆಯಿಂದ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸೋಣ. ಎಲ್ಲ ಮುಸ್ಲಿಂ ಬಾಂಧವರಿಗೆ ಈಗಲೇ ಅಡ್ವಾನ್ಸ್ ಆಗಿ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡ್ಕೋತೀನಿ. ತಿಳಿಸಿದ್ದಾರೆ. ಹಾಗೆ ನಾವು ಈ ದಿನ ನಮ್ಮ KR ಪೇಟೆ ತಾಲೂಕಲ್ಲಿ, ನಾಮಂಗಲ ತಾಲೂಕಲ್ಲಿ ಮಾಡ್ತಿದ್ದಂತೆ ಈಗ ಇಲ್ಲಿ ಮಾಡ್ತಾ ಇದ್ದೀವಿ. ಏನಿಲ್ಲ, ನಿಮಗೆಲ್ಲ ಪ್ರತಿ ವರ್ಷದಂಗೆ ಗೊತ್ತಿದೆ, ಹಬ್ಬ ಒಳ್ಳೆ ರೀತಿಯಲ್ಲಿ ಮಾಡಿ ಎಲ್ಲರೂ ಸಹಕರಿಸ್ತಾರೆ. KR ಪೇಟೆ ಟೌನಲ್ಲಿ ಎಲ್ಲಿಂದ ಹೋಗ್ತಾರೆ ಸರ್? ಜಾಮಿಯಾ ಮಸೀದಿಯಿಂದ ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲಿ ಇಲ್ಲಿಗೆ ಬರ್ತೀವಿ ಸರ್. ಎಷ್ಟು ಜನ ಸೇರ್ತೀರಿ? ಒಂದು ವರ್ಷ ಸೇರ್ತೀವಿ ಸರ್. ನಿಮ್ಮ ಹುಡುಗರಿಗೆಲ್ಲ ಹೇಳಿ ಮೆರವಣಿಗೆ ಹೋಗುವಾಗ ಒಳ್ಳೆ ರೀತಿ ಪೀಸ್ಫುಲ್ಲಾಗಿ ಶಾಂತಿವಾಗಿ ಶಾಂತವಾಗಿ ಬರಬೇಕು ಅಂತ. ಅದೇ ರೀತಿ ಬೇರೆಯವರೆಲ್ಲ ಏನಿಲ್ಲ ಕೋಆಪರೇಟ್ ಮಾಡ್ತಾರೆ ನಮಗೆ. ಯಾಕೆಂದರೆ ಅವರು ಸಹ ಹಬ್ಬ ಆಚರಿಸ್ತಾ ಇರ್ತಾರೆ. ಇಲ್ಲಿ ನಮ್ಗೆ ನೋಡಿದಂಗೆ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಅದೇ ರೀತಿ ಇರಲಿ, ಅರ್ಥ ಆಯ್ತಾ? ಆಮೇಲೆ ನಿಮ್ಮದು ಹಬ್ಬ ಆದ ನಂತರ ಏನಾದ್ರು ಇತ್ತು ಪ್ರೋಗ್ರಾಮ್? ಏನಿಲ್ಲ, ನಂತರ ಹಬ್ಬ ಆದ ನಂತರ ನಮ್ಮ ಮನೆಗಳಿಗೆ ನಾವು ಕುರಿ ದಾನ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ನಾವು ಮಾಡ್ತೀವಿ. ಅದೇ ಒಳ್ಳೆ ರೀತಿ ಮಾಡಿ ಶಾಂತಿ ರೀತಿಲಿ ಆಗಲಿ ಅಂತ. ಈ ದಿವಸ ನಾವು ಕೃಷ್ಣರಾಜಪೇಟೆ ನಾನು ನೋಡಿದ ಮಟ್ಟಿಗೆ ಯಾವುದೇ ಹಬ್ಬ ಆದರೂ ಕೂಡ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದ್ರ ಹತ್ರ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಹಬ್ಬ ದಿವಸ ಮುಸ್ಲಿಮ್ಸ್ ಬಂದವರು ಮಜ್ಜಿಗೆ ಕೊಡೋದು, ಪಾನಕ ಕೊಡೋದು, ರಾಮನವಮಿ ದಿವಸ ಅವೆಲ್ಲ ನಡೀತಾ ಇದೆ. ನಮ್ಮಲ್ಲಂತೂ ಯಾವುದೇ ಥರವಾದ ಅಹಿತಕರಗಳು ನಡೆಯಲ್ಲ. ಮತ್ತು ಹಬ್ಬದ ವಿಚಾರ ಬಂದರೆ ಮೇಡಮ್, ನಮ್ಮಲ್ಲಿ ಯಾವುದೇ ಥರವಾದ ಅಹಿತಕರು ನಡೆದಿಲ್ಲ. ಅವ್ರು ಹಬ್ಬ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ನಮ್ಮ ಹಬ್ಬದ ದಿನ ಅವರು ಕೂಡ ನೋಡಿ ಖುಷಿ ಪಡ್ತಾರೆ. ಅವ್ರ ಮೇಲೆ ನಾವು ಊಟಕ್ಕೆ ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಊಟಕ್ಕೆ ಬರ್ತಾರೆ. ಇದು ಕಾಮನ್. ಇದು ಈ ನಮ್ಮಲ್ಲಿ ಯಾವುದೇ ಥರವಾದ ಯಾವುದೇ ಹಬ್ಬ ಮಾಡಿ, ರಂಜಾನ್ ಹಬ್ಬ ಮಾಡಲಿ, ಬಕ್ರೀದ್ ಹಬ್ಬ ಮಾಡಲಿ, ಶಾಂತಿಯುತವಾಗಿದೆ ಸರ್. ಮುಂದಕ್ಕೂ ಅದೇ ಥರ ಇರುತ್ತೆ ಸರ್. ಯಾವುದೇ ಥರವಾದ ಇಲ್ಲಿ ಕ್ಲೇಶ ಇಲ್ಲ ಸರ್. ನಮ್ಮಲ್ಲಿ ಅವ್ರು ಹಿಂದೂ ಮುಸ್ಲಿಮ್ಸ್ ಅನ್ನೋ ಭಾವನೆ ಬೇರೆ ಭಾವ ಇಲ್ಲ ಸರ್. ಪ್ರತಿ ವರ್ಷ ತಾವು ಎಲ್ಲರೂ ಕೂಡ ಬಹಳ ಸೌಹಾರ್ದತೆಯಿಂದ ಹಬ್ಬ ಮಾಡ್ತಾ ಇದ್ದೀರಿ. ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ KR ಪೇಟೆ ತಾಲೂಕು ಮಾದರಿಯಾಗಿದೆ. ಎಲ್ಲೂ ಕೂಡ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಆ ಥರ ನಡೀಲೂಬಾರ್ದು. ನಾವೆಲ್ಲರೂ ಕೂಡ ಸಮಾಜಕ್ಕೆ ಈಗ ಹೇಗೆ ಮಾದರಿಯಾಗಿರ್ತೀವೋ ಮುಂದಿನ ದಿನಗಳಲ್ಲೂ ಅದೇ ರೀತಿ ಮಾದರಿಯಾಗಿರ್ತೀವಿ ಅಂತ ನಾವು ಭಾವಿಸ್ತೀವಿ. ಮತ್ತೆ ನಮ್ದೊಂದು ಕಳಕಳಿಯ ಮನವಿ ಏನು ಅಂತಂದ್ರೆ, ಹಬ್ಬ ಆಚರಿಸಿದ್ಮೇಲೆ ಹಿರಿಕರೆಲ್ಲ ಆರಾಮಾಗಿ ಮನೆಯಲ್ಲಿ ಇರ್ತೀರಿ. ನಿಮ್ಮ ಯಂಗ್ ಜನರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, ನಾವು ಇಂಥದೇ ಕಮ್ಯುನಿಟಿ ಅಂತ ಹೇಳಲ್ಲ, ದಯವಿಟ್ಟು ಕೂಡ ಹೆಲ್ಮೆಟ್ ಧರಿಸಿ. ಮಿನಿಮಮ್ ಇಬ್ರು ಟ್ರಾವೆಲ್ ಮಾಡಬೇಕು, ಅದನ್ನ ನೀವು ಹೇಳಬೇಕು. ನಾವು ಪ್ರತಿ ಸತಿನೂ ಕೂಡ ಮೆಸೇಜ್ ಹಾಕ್ತಾ ಇದ್ದೀವಿ. ಸೊ ದಯವಿಟ್ಟು ಅದಕ್ಕೆ ತಾವೆಲ್ಲರಿಗೂ ಕೂಡ ಕೈ ಜೋಡಿಸಿದ್ರೆ ಮುಂದೆ ಆಗುವಂತ ಅನಾಹುತಗಳನ್ನ ನಾವು ತಪ್ಪಿಸ್ಬೋದು ಅಂತ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಮನವಿ. ಅದು ನಿಮ್ಮ ಹಿಂದೂಗಳು ಹಬ್ಬ ಮಾಡಿದಾಗ ನೀವು ಯಾವ ರೀತಿ ಸಹಕರಿಸ್ತೀರೋ ಅವರು ಕೂಡ ಅದೇ ರೀತಿ ಸಹಕರಿಸ್ತಾರೆ. ಎಲ್ಲೋ ಒಬ್ಬರಿಗೊಬ್ರು ಕಿಡಿಗೋಡಿಗಳು, ಅವರು ಇವರು ಅಂತಲ್ಲ, ಕಿಡಿಗೋಡಿಗಳು ಎಲ್ಲಿದ್ರು ಅವ್ರು ಕಿಡಿಗೋಡಿ ಕೆಲಸಗಳು ಸಣ್ಣ ಪುಟ್ಟ ಮಾಡ್ತಾರೆ. ಅಂಥದ್ದನ್ನು ನಿಮ್ಮ ಗಮನಕ್ಕೆ ಬಂದಾಗ ನಮ್ಗೆ ಅಡ್ವಾನ್ಸ್ ಆಗಿದೆ, ಅದನ್ನು ಆಗ್ಬಾರಂಗೆ ನಾವು ತಡಿಬೋದು. ಆದಮೇಲೆ ಸ್ವಲ್ಪ ಹೆಚ್ಚಿನ ಪೋಸ್ಟ್ ಬರಬೇಕಂತ ಇದೆಲ್ಲ ಕಷ್ಟ. ನೀವು ಅಡ್ವಾನ್ಸ್ ನಾವು ತಿಳಿಸಿದ್ರೆ ಅಂಥದ್ದು ಯಾರು ಇರ್ತಾರೆ ಅವ್ರು ನಾವೇನು ಸೆಕ್ಯೂರಿಟಿ ಸೆಕ್ಷನ್ ಹಾಕ್ಬೇಕು, ಅದು ಹಾಕಿ ಅವ್ರು ಕಂಟ್ರೋಲ್ ಮಾಡೋಕ್ಕೆ ನಾವು ಮಾಡ್ತೀವಿ. ಏನು
ಕೃಷಿ ಅಂತ ಬಲಿ ಮಾಡ್ತೀರಾ, ಅದನ್ನ ಚೌಕಟ್ಟಿನಲ್ಲಿ ಸಪ್ರೇಟಾಗಿ ಒಂದು ಇದು ಮಾಡಿರ್ತಿಲ್ಲ ಕಾಣ್ದಂಗೆ. ಈಗ ಇಡೀ ಎಲ್ಲ ಈ ಕಡೆ ದೇವಸ್ಥಾನಗಳ ಬಳಿ ಕೂಡ ಅದನ್ನು ಯಾರೋ ಬಂದು ಸಂಘಟನೆ ಅಂತ ಬಂದು ರೈಡ್ ಮಾಡೋದು ಅದು ಇದು ಮಾಡ್ತಾ ಇರ್ತಾರೆ. ಏನೈತೆ ನಮಗೆ ಅಡ್ವಾನ್ಸ್ ನಮಗೆ ತಿಳಿಸಿ. ಅಂತ ಏನಾದರೂ ವಿಧ್ವಂಸ ಕೃತಿ ಫೇಸ್ಬುಕ್ ಲೈವು ವಾಟ್ಸಪ್ ಲೈವ್ ಹೋಗೋದೆಲ್ಲ ಬೇಡ. ಶಾಂತಿ ಕರೋಂಥ ಕೆಲಸ ಯಾವುದೂ ಆಗಬಾರ್ದು. ನಮ್ಮ ತಿಳಿಸ್ತೇವೆ, ನಾವು 24/7 ಇದ್ದೇ ಇರ್ತೀವಿ, ನಾವು ಬರ್ತೀವಿ, ಅಟೆಂಡ್ ಮಾಡ್ತೀವಿ.